ಅಸಮಾಧಾನ ಆಗಿದೆ. ನನಗೆ ಅದೇ ಖಾತೆ ಬೇಕು, ಖಾತೆ ಬೇಕಂದ್ರೆ ಅದು ಖಾತೆ ಹಂಚಿಕೆ ತೀರ್ಮಾನ ಆಗಿಲ್ವಲ್ಲ, ಅದು ಹಿಂಗೆ ಏನ್ ಮಾಡ್ತಿರ್ತಾರೆ. ಯಾರಿಗೆ ಯಾವ ಖಾತೆ ಬೇಕು ಕೇಳ್ಕೊಳ್ತಾರೆ ಹೈಕಮಾಂಡ್ ನ, ಆದ್ರೆ ಕೊನೆಗೆ ಡಿಸೈಡ್ ಮಾಡೋದು ಹೈಕಮಾಂಡ್. ಈಗಾಗಲೇ ಹೇಳ್ದಂಗೆ ಹೆಂಗೆ ಸಚಿವ ಸ್ಥಾನ ಸಿಗ್ಬೇಕಾದ್ರೆ ಆಯ್ತು, ಅದೇ ರೀತಿ ಖಾತೆ ಹಂಚಿಕೆ ವಿಚಾರದಲ್ಲೂ ಅಷ್ಟೇ. ಎಲ್ಲರೂ ಕೂಡ ಪಕ್ಷದ ನಾಯಕತ್ವ ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕೆಲ್ಲರೂ ಕೂಡ ಕೊನೆಗೆ ಬದ್ಧರಾಗೆ ಆಗ್ತಾರೆ. ಸಿದ್ದರಾಮಯ್ಯ ಅವರಿಗೆ ಅನೇಕ ಮಂದಿ ಸಿಎಂ ಸ್ಥಾನ ಇಳಿದ ನಂತರ ಎಲ್ಲೋ ಒಂದ್ ಕಡೆ ಮೂಲ ಗುಂಪು ಮಾಡ್ಲಾಗ್ತಾ ಇದೆ. ಅವ್ರು ಹೇಳೋದಂತ ಮಾತುಗಳ ಕೇಳ್ತಾ ಇಲ್ಲ ಯಾರು ಕೂಡ ಅಂತೇಳಿ. ಆಮೇಲೆ ಸಚಿವ ಸ್ಥಾನದ ಏನೀಗ ಸಂಪುಟ ವಿಸ್ತರಣೆ ಆಯಿತು, ಅದರಲ್ಲಿ ಕೂಡ ಅವರು ಹೇಳಿದಂತಹ ಕೆಲವು ಅಂಶಗಳು ಆಗ್ಲಿಲ್ಲ. ಅದು ಕುರುಬ ಸಮಾಜ ಕೂಡ ಅನೇಕರಿಗೆ ಅಸಮಾಧಾನ ಕೂಡ ಇದೆ, ಅಸಮಾಧಾನ ಕೂಡ ಹೊರಗೆ ಆಗ್ತದೆ. ಯಾರು ಹೇಳಿದವ್ರದ್ದು ಆಗಿಲ್ಲ ಅಂತ, ಮತ್ತೆ ಅವ್ರಿಗೆ ಅಸಮಾಧಾನ ಇದೆ ಅಂತ ತಂದೆಯವ್ರಲ್ಲಿ ಬಂದು ಬಹಿರಂಗವಾಗಿ ಹೇಳಿದಾರೆ ಅಸಮಾಧಾನ ಇಲ್ಲ ಅಂತ. ನಾನೇ ತಂದೆಯವ್ರ ಜೊತೆ ಇದೀನಲ್ಲ, ಸೊ ಅವ್ರಿಗೇನು ಅಸಮಾಧಾನ ಇಲ್ಲ. ಮತ್ತೆ ಮೂಲೆ ಗುಂಪನ್ನು ಕೂಡ ಮಾಡಿಲ್ಲ. ಯಾಕೆಂತಂದ್ರೆ ಸಚಿವ ಸಂಪುಟ ವಿಸ್ತರಣೆ ಮಾಡ್ಬೇಕಾದ್ರೆ ತಂದೆಯವ್ರನ್ನ ಕರೆದು ಅವರ ಅಭಿಪ್ರಾಯಗಳನ್ನ ತೆಗೆದುಕೊಂಡು ಅವರು ಏನು ಅಭ್ಯರ್ಥಿಗಳ ಪಟ್ಟಿ ಕೊಟ್ಟಿದ್ರು ಅದನ್ನು ಇಸ್ಕೊಂಡು ಅದ್ರೊಳಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡಿದ್ದಾರೆ. ತಂದೆಯವ್ರಿಗೂ ಗೊತ್ತಿತ್ತು ಇರೋದೇ ಇದ್ದಿದ್ದೆ 15 ಸ್ಥಾನಗಳು, ಅದ್ರೊಳಗೆ ತಂದೆಯವರು ಹೆಚ್ಚಿನ ಹೆಸರೇ ಕೊಟ್ಟಿದ್ರು. ಅದ್ರೊಳಗೆ ಅವ್ರು ಕೆಲವ್ರನ್ನ ಪಿಕ್ ಮಾಡಿ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ತಂದೆಯವ್ರಿಗೆ ಏನು ಅಸಮಾಧಾನ ಇಲ್ಲ. ಖಾತೆ ಹಂಚಿಕೆ ವಿಚಾರವಾಗ್ಲೂ ಕೂಡ ಡೆಲ್ಲಿ ಕರೆದ್ರು, ಅದು ತಂದೆಯವರೇ ಇಲ್ಲ ಖಾತೆ ಹಂಚಿಕೆ ವಿಚಾರದಲ್ಲಿ ತಲೆ ಮೂಗು ತೋರಿಸೋದಲ್ಲ, ಅದನ್ನ ನೀವೇ ಮಾಡಿ ಅಂತ ಹೇಳಿದ್ರಿಂದ ಅದು ಇದು ಮಾಡ್ತಾರೆ. ಸೊ ಹಾಗಾಗಿ ಅವ್ರ ಮೂಲೆ ಗುಂಪು ಮಾಡೋ ಪ್ರಶ್ನೆನೂ ಇಲ್ಲ, ಮತ್ತೆ ಅವ್ರಿಗೆ ಅಸಮಾಧಾನ ಕೂಡ ಇಲ್ಲ. ಪದಗ್ರಹಣಕ್ಕೆ ಬರ್ಲಿಲ್ಲ, ಯಾಕೆಂತಂದ್ರೆ ಅವತ್ತು ಅವ್ರು ಹುಟ್ಟಪ್ಪಾಯ್ತು, ಎಲ್ಲ ಬಹಳಷ್ಟು ಜನ ಅವ್ರು ಬಂದು ಅಭಿಮಾನಿಗಳು ಎಲ್ಲರೂ ಕೂಡ ಅವ್ರನ್ನ ಭೇಟಿ ಮಾಡ್ತಿದ್ರು. ಹಾಗಾಗಿ ಅವ್ರು ಅವತ್ತು ಬರ್ಲಿಲ್ಲ ಅಷ್ಟೇ. ಗಾಯತ್ರಿ ಶಾಂತೇಗೌಡರ ವಿಚಾರದಲ್ಲಿ ಆಯ್ತು ಸರ್. ಗಾಯತ್ರಿ ಶಾಂತೇಗೌಡರ ವಿಚಾರದಲ್ಲಿ ಏನಾಯ್ತು? ಹೌದು, ಈಗ ಅವ್ರ ವಿಚಾರದಲ್ಲಿ ಸ್ವಲ್ಪ ತಪ್ಪಾಗಿದೆ. ಈಗ ಬೇರೆ ಯಾರನ್ನ ಮಹಿಳಾ ಸಚಿವರನ್ನ ಮಾಡ್ಬೇಕು ಅಂತ ಹೇಳಿ ನಮ್ಮ ಹೈಕಮಾಂಡ್ ಅವ್ರು ಚಿಂತನೆ ಮಾಡ್ತಿದ್ದಾರೆ. ಅವ್ರು ಯಾರಾದ್ರೂ ಒಂದು ಸೂಕ್ತ ಹೆಸರನ್ನ ಖಂಡಿತ ಕೊಡ್ತಾರೆ. ಒಬ್ಬ ಮಹಿಳೆ ಕೂಡ ನಮ್ಮ ಕ್ಯಾಬಿನೆಟ್ಗೆ ಇಂಡಕ್ಟ್ ಆಗ್ತಾರೆ. ಯಾಕೆ ಟೇಕಪ್ ಆಗ್ತಿಲ್ಲ? ಸಂಪುಟ ವಿಸ್ತರಣೆ ಈಗ 1-2 ವಾರ ಆಗಿದೆ. ಅದಕ್ಕಿಂತ ಮುಂಚಿಂದನೂ ಕೂಡ ಈಗ ಸರ್ಕಾರ ಬಂದು 3 ತಿಂಗಳು ಆಗ್ತಾ ಬಂತು. ನಾವು ಬಂದ ತಕ್ಷಣ ಹಲವಾರು ಪ್ರೋಗ್ರಾಮ್ಗಳನ್ನ ನಾವು ಅನೌನ್ಸ್ ಮಾಡಿದ್ದೀವಿ. ಫಸ್ಟ್ ಕ್ಯಾಬಿನೆಟ್ ನಲ್ಲೇ ವಿದ್ಯಾರ್ಥಿಗಳಿಗೆ ಉಚಿತ ಪಾಸ್ ಮಾಡಿದ್ದೀವಿ. ಭಾರತ ಜೋಡೋ ಕ್ಲಬ್ಗಳನ್ನ ಮಾಡಿದ್ದೀವಿ. 1000 ಕೋಟಿ ಬಿ ಖಾತೆಗಳನ್ನ ಎ ಖಾತೆಗಳನ್ನ ಮಾಡಬೇಕು ಅಂತ ಹೇಳಿದೀವಿ. ಯಾರ್ಯಾರಿಗೂ ಪಾಪ ಮನೆಗಳನ್ನು ಕಟ್ಟಿ ಎಲೆಕ್ಟ್ರಿಸಿಟಿ ಸಪ್ಲೈ ಎಲ್ಲ ವೈಲೇಷನ್ ಆಗಿದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟಿತ್ತು. ಅವ್ರಿಗೆ ರಿಲೀಫ್ ಕೊಡಬೇಕು ಅಂತ ಹೇಳಿ ಅವ್ರಿಗೂ ಕೂಡ G+2 G+3 ಮತ್ತೆ 2400 ಸ್ಕ್ವೇರ್ ಫೀಟ್ ಅವ್ರಿಗೆ ತನಕ ಎಲೆಕ್ಟ್ರಿಸಿಟಿ ಸಪ್ಲೈ ಕೊಡೋದು ಮಾಡಿದ್ದೀವಿ. ಬರ ಪರಿಸ್ಥಿತಿ ಬಂದಾಗ ಸೀರೀಸ್ ಆಫ್ ಮೀಟಿಂಗು ಮುಖ್ಯಮಂತ್ರಿಗಳು ಸೇರಿದಂತೆ ಇದ್ದಂತಹ ಎಲ್ಲ ಮಂತ್ರಿಗಳು ಕೂಡ ಮಾಡಿದ್ದೀವಿ. ನಾವೆಲ್ಲ ನಮ್ಮ ಉಸ್ತುವಾರಿ ಜಿಲ್ಲೆಗಳಿಗೆ ಭೇಟಿ ಮಾಡಿದ್ದೀವಿ. ಈಗ ತಾಲೂಕು ಮಟ್ಟದಲ್ಲೂ ಹೋಗಿ ಎಲ್ಲಾ ಕಡೆ ಬರ ಪರೀಕ್ಷೆ ಮಾಡ್ಕೊಂಡು ಬಂದಿವಿ. ಹಾಗಾಗಿ ಸರ್ಕಾರ ಕೆಲಸ ಮಾಡ್ತಾ ಇದೆ. ಅದ್ರೊಳಗೆ ಏನೋ